ಹಾಯ್ ಫ್ರೆಂಡ್ಸ್, ಇವಾಗ ಅವರೆಕಾಳು ಸೀಸನ್ ಅಲ್ವಾ. ಅವರೆಕಾಳ್ದು ಮಿಕ್ಸ್ಚರ್ ಮಾಡೋಣ. ಮಾಡಿಟ್ಕೊಂಡ್ರೆ ತುಂಬ ದಿನ ತಿನ್ಬೋದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಅವರೆಕಾಳನ್ನ ಹೆಚ್ಚಿಗೆ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು. ಇಷ್ಟು ಅವರೆಕಾಳನ್ನ ತೊಗೊಂಡು ನೆನೆ ಹಾಕ್ಬಿಟ್ಟು ಹೆಚ್ಚಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಕಡಲೆ, ಹುರ್ಗಡ್ಲೆ ಮತ್ತು ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಬರುತ್ತಲ್ಲ ಅದು. ಇದಿಷ್ಟನ್ನು ಅದ್ರ ಜೊತೆ ಮಿಕ್ಸ್ ಮಾಡಿದರೆ ಮಿಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಐಟಮ್ನು ನಾನು ತೊಗೊಂಡಿದ್ದೀನಿ. ಮೊದಲು ನಾವು ನೋಡಿ ಈ ರೀತಿ ಎಣ್ಣೆ ತಗೊಳುತ್ತೆ ತುಂಬ ಇದು ಕರಿಯುವಾಗ. ಅದಕ್ಕೆ ಎಣ್ಣೆ ಎಲ್ಲ ಇಳ್ಕೊಳ್ಳೋಕ್ಕೆ ಈ ರೀತಿ ಜಾಲರಿ ಒಂದು ಬೌಲ್ ಹತ್ರಕ್ಕೆ ಇಟ್ಕೊಂಡ್ರೆ ನಾವು ಅವರೆಕಾಳು ಕರ್ದಿದ್ದನ್ನು ಅದಕ್ಕೆ ಹಾಕಿದರೆ ಅದು ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ ನೀಟಾಗಿ. ಫಸ್ಟು ನಾನು ಹಿಚ್ಕಿದ ಅವರೆಕಾಳನ್ನ ಎಣ್ಣೆ ಕಾದ್ಮೇಲೆ ಹಾಕಿ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಅದನ್ನು ಬೇಯಿಸ್ಕೊಬೇಕು. ಫಸ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಫಸ್ಟು ಅವರೆಕಾಳನ್ನ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕು. ಯಾಕಂದರೆ ಅದು ಕ್ರಿಸ್ಪಿಯಾಗಿ ಬರಬೇಕಲ್ವಾ ಮಿಕ್ಸ್ಚರ್ಗಲ್ವ. ಸೊ ಹಾಗಾಗಿ ಕುರುಮ್ ಅಂತ ಬರಬೇಕು. ನೋಡಿ ಈ ರೀತಿ ಮಾಡ್ತಾನೇ ಇದ್ದರೆ ನೀಟಾಗಿ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ನೀಟಾಗಿ ಎಣ್ಣೆ ಮಾಡಿ ನೋಡಿ, ಈ ಥರ ಕೆಂಪಗಾದ್ಮೇಲೆ ಅದನ್ನು ಎತ್ತಿ ಆ ಕಡೆ ಆಯಿಲ್ ಇಳ್ಕೊಳಕ್ಕಾಗಬೇಕು. ಆಮೇಲೆ ಸ್ವಲ್ಪ ಶೇಂಗಾ ಬೀಜನ ಈ ಥರ ಜಾಲರಿಯಲ್ಲಿ ಹಾಕ್ಕೊಂಡು ಕರ್ಕೊಂಡ್ರೆ ಫ್ರೈ ಮಾಡ್ಕೊಂಬಿಟ್ರೆ ಅದನ್ನು ಕೂಡ ಅದರೊಳಗೇ ಹಾಕ್ಕೊಬೇಕು. ಅದಾದಮೇಲೆ ಕಡಲೆ ಕೂಡ ಫ್ರೈ ಮಾಡ್ಕೊಬೇಕು. ಆಮೇಲೆ ಕೊಬ್ಬರಿ ಮತ್ತು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗಿ ತೆಳ್ಳಗೆ. ಅದು ಕೂಡ ಕ್ರಿಸ್ಪಿ ಆಗೋವರೆಗೂ ಈ ರೀತಿ ಒಂದು ಜಾಲರಿಯಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅವಲಕ್ಕಿ ಮಾತ್ರ ಇದರಲ್ಲೇ ಮಾಡ್ಕೊಬೇಕು. ಯಾಕಂದರೆ ಅವಲಕ್ಕಿ ಸಿಗೋದೇ ಇಲ್ಲ ಆಯಿಲಲ್ಲಿ ಬಿದ್ದರೆ. ನೋಡಿ ಇಷ್ಟೇ ಇಟ್ಟ ತಕ್ಷಣ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಅವಲಕ್ಕಿನ ಈ ರೀತಿ ಕರ್ಕೊಂಡಾದಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಕರ್ಕೊಬೇಕು. ಇದಿಷ್ಟನ್ನು ಕರ್ಕೊಂಡು ಎಲ್ಲದನ್ನು ಒಂದು ಬೌಲಿಗೆ ಹಾಕ್ಕೊಬೇಕು. ಫಸ್ಟು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಾಲ್ಟ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ, 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತಿದ್ದೀನಿ. ಉಪ್ಪು ಮತ್ತು ಖಾರ ಪುಡಿ ಮತ್ತು ಸಕ್ಕರೆ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅವರೆಕಾಳು ಮಿಕ್ಸ್ಚರು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಎತ್ತಿಟ್ಕೊಂಡ್ರೆ ನಾವು ಟೀ ಜೊತೆ ತಿನ್ಕೊಬೋದು. ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ನಮಗೆ ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ನಮಗೆ ಕ್ರಿಸ್ಪಿಯಾಗೇ ಇರುತ್ತೆ ಯಾವಾಗಲೂ. ಸೊ ಒಂದು ಸಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಚಳಿಗಾಲದಲ್ಲಿ ಅವರೆಕಾಳು ಸೀಸನಲ್ಲಿ ಈ ಮಿಕ್ಸ್ಚರ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು ಮಿಕ್ಸ್ಚರು, ಅವರೆಕಾಳು ಮಿಕ್ಸ್ಚರು. ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.